ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ ಉಪ್ಪಿನ ದೀಪನ ದೇವರಿಗೆ ಹಚ್ಚೋದ್ರಿಂದ ಆಗುವಂತ ಲಾಭಗಳು. ಎಲ್ಲರೂ ಏನಂತ ಹೇಳೋದು, ಉಪ್ಪಿನ ದೀಪ ಹಚ್ಚೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಸಾಲ್ವ್ ಆಗ್ತಾ ಬರುತ್ತೆ, ನಮ್ಗಿರೋ ಸಮಸ್ಯೆ ಎಲ್ಲ ದಿನ ದಿನ ಕಳೀತಾ ಸಾಲ್ವ್ ಆಗ್ತಾ ಬರುತ್ತೆ. ನಮಗೆ ದುಡ್ಡಿನ ಸಮಸ್ಯೆ ಇರಲಿ, ಮನೇಲಿ ಯಾವುದೇ ರೀತಿಯ ಸಮಸ್ಯೆಗಳಿರಲಿ, ನಾವು ಉಪ್ಪಿನ ದೀಪನ ಹಚ್ತಾ ಬಂದಿದ್ದೆ ಆದರೆ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅಪ್ಪ. ಇನ್ನು ಹಣಕಾಸಿನ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಯಿತು ಅಂತಂದರೆ ನಾವು ಡೆವಲಪ್ ಆಗ್ಬೋದು. ಇನ್ನು ಮುಂದೆ ಯಾವುದೇ ಬಿಸ್ನೆಸ್ ಮಾಡಲಿ, ಇಲ್ಲ ಯಾವುದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡಿ ಆದರೂ ಗ್ರೋತ್ ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ. ಮನೆಯಲ್ಲಿ ಯಾವುದೇ ರೀತಿ ಸಮಸ್ಯೆ ಇರಲಿ, ಏನೇ ಜಗಳ ಆಗಿರಲಿ, ಸಮಾಧಾನ ಇರಲ್ಲ ಮನಸ್ಸಿಗೆ. ಸೊ ಏನು ಮಾಡಬೇಕು, ಉಪ್ಪಿನ ದೀಪ ಹಚ್ಚಿದ ತಕ್ಷಣ ನಮಗೆ ದಿನೇ ದಿನೇ ಕಳೀತಾ ಲಕ್ಷ್ಮಿ ನಮ್ಮ ಮನೆ ಒಳಗಡೆ ಬರ್ತಾರೆ. ಸೊ ನಮ್ಮ ಮನೇಲಿರುವಂಥ ಕಷ್ಟಗಳೆಲ್ಲ ಹೋಗಿ ಒಳ್ಳೆ ದಿನ ಬರುತ್ತೆ ಅಂತ ಅನ್ಕೋತೀರಲ್ವಾ? ಇದು ನಿಮ್ಮ ದೊಡ್ಡ ತಪ್ಪು ಅಂತ ಹೇಳ್ಬೋದು. ಏನಕ್ಕೆ ಅಂತ ನಾನು ಮುಂದೆ ಹೇಳ್ತೀನಿ. ಏನಕ್ಕೆ ನೀವು ಅನ್ಕೊಳ್ಳೋದು ದೊಡ್ಡ ತಪ್ಪು, ಉಪ್ಪಿನ ದೀಪ ಹಚ್ಚಿದ ತಕ್ಷಣ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಅನ್ಕೋತೀರಾ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿಗೆ 2 ವರ್ಷದ ಹಿಂದೆ ನಾವು ಕೂಡ ಹೀಗೆ ವಿಡಿಯೋಸಲ್ಲಿ ನೋಡಿ, ಅಂದರೆ ಯೂಟ್ಯೂಬ್ ವಿಡಿಯೋಸನ್ನೇ ನೋಡಿ ಉಪ್ಪಿನ ದೀಪ ಹಚ್ಚೋದ್ರಿಂದ ಎಷ್ಟೆಲ್ಲ ಲಾಭಗಳಿದೆ ಅಂತ ನೋಡಿಬಿಟ್ಟು ನಮ್ಮ ಮನೇಲಿ ಉಪ್ಪಿನ ದೀಪನ ಹಚ್ಚೋದಕ್ಕೆ ಶುರು ಮಾಡಿದ್ವಿ. ಯಾವಾಗ ಅಂತಂದರೆ ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ದೇವರ ಪೂಜೆ ಆಗಿರಬೇಕು. ಉಪ್ಪಿನ ದೀಪ ಹಚ್ಚಿ ದೇವರಿಗೆ ಪೂಜೆ ಎಲ್ಲ ಮಾಡಬೇಕು. ಅದು ನೀಟಾಗಿ ಎಲ್ಲ ರೆಡಿ ಮಾಡಿ, ನಾರ್ಮಲಿ ವಾರಗಳಲ್ಲಿ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ತೀರಲ್ವ ಹಾಗೇನೇ ಮಾಡಬೇಕಿತ್ತು. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಮಾಡಬೇಕಿತ್ತು. ಸೊ ನಮ್ಮನೇಲಿ ಕೂಡ ಹೌದು, ನಮಗಿರೋ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅಪ್ಪ ಅಂತ ಏನು ಮಾಡಿದ್ವಿ, ಉಪ್ಪಿನ ದೀಪನ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬೆಳಗ್ಗೆ ಬೇಗ ಎದ್ದು ನೈಟೇನೆ ಮಲ್ಗೋಕ್ಕೂ ಮುಂಚೆ ಎಲ್ಲ ಕ್ಲೀನ್ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ದೇವ್ರ ಮನೆಯೂ ಕ್ಲೀನ್ ಮಾಡಿ, ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಇನ್ನೊಂದು ಟೈಮ್ ದೇವ್ರ ಮನೆ ಕ್ಲೀನ್ ಮಾಡಿ ಉಪ್ಪಿನ ದೀಪ ಹಚ್ಚಿ ಈ ಥರ ಎಲ್ಲ ಮಾಡ್ಕೊಂಡು ಬಂದ್ವಿ. ಒಂದು ಕೆಲವು ವಾರಗಳಾಗಿದ ತಕ್ಷಣ ಏನಾಯಿತು, ಉಪ್ಪಿನ ದೀಪ ಹಚ್ಚೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕಿಂತ ಸಮಸ್ಯೆಗಳು ಜಾಸ್ತಿ ಆಗಿದೆ, ಹೆಚ್ಚಾಯಿತು. ಮನೆ ಅಂತ ಅಂದಮೇಲೆ ಜಗಳ, ಹಣಕಾಸಿನ ಪ್ರಾಬ್ಲಮ್ಮು, ಇನ್ನೊಂದಷ್ಟು ಪ್ರಾಬ್ಲಮ್ಸ್ಗಳು ಎದುರಾಗೋಕ್ಕೆ ಶುರು ಆಯಿತು ಅಂತ ಹೇಳ್ಬೋದು. ಇದನ್ನೆಲ್ಲ ತಿಳ್ಕೊಂಡ್ಮೇಲೂ ನಾವು ಅಂದ್ಕೊಂಡ್ವಿ ಏನಿಲ್ಲ, ಸರಿ ಹೋಗೋದು ಅಂತ ಕಂಟಿನ್ಯೂ ಮಾಡಿದ್ವಿ. ಉಪ್ಪಿನ ದೀಪ ಹಚ್ಚೋದನ್ನು ನಿಲ್ಲಿಸ್ಲಿಲ್ಲ, ಕಂಟಿನ್ಯೂ ಮಾಡಿದ್ವಿ. ಸೊ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋದ್ವಿ ಹೊರತು ಕಮ್ಮಿ ಅಂತೂ ಆಗಲೇ ಇಲ್ಲ. ಸೊ ಇದಕ್ಕೆ ಒಬ್ಬರ ಹತ್ರ, ಅಂದರೆ ಗೊತ್ತಿರೋರ ಹತ್ರ, ತಿಳಿದಿರೋರ ಹತ್ರ, ಈ ಥರ ಇದ್ರ ಬಗ್ಗೆ ಎಲ್ಲ ಹೇಳೋರು ಪಂಡಿತರು ಈ ಥರ ಎಲ್ಲ ಇರ್ತಾರಲ್ಲ, ಅವ್ರ ಹತ್ರ ಕೇಳೋದಕ್ಕೆ ಅವ್ರು ಹೇಳಿದ್ದು, ಯಾರನ್ನ ಕೇಳಿ ನೀವು ಉಪ್ಪಿನ ದೀಪನ ಹಚ್ಚಿದ್ರಿ? ಈಗ ವಿಡಿಯೋದಲ್ಲಿ ಮಾಡಿದ್ದೆಲ್ಲ ನಿಜ ಇರಲ್ಲ, ವಿಡಿಯೋದಲ್ಲಿ ಒಬ್ರು ಹೇಳ್ತಾರೆ ಅಂತಂದ್ರೆ ಅದೆಲ್ಲ ನಿಜ ಇರಲ್ಲ. ನಿಜ ಆದ್ರೂ ಅವರಿಗೆ ನಿಜ ಆಗ್ಬೋದೇ ಹೊರ್ತು, ಅವರಿಗೆ ಲಕ್ಷ್ಮಿ ಒಲಿಬಹುದೇ ಹೊರ್ತು ನಿಮ್ಗೆ ಒಲಿಯೋದಿಲ್ಲ. ಏನಕ್ಕೆ ಅಂತಂದ್ರೆ, ನಾನು ಇವಾಗ ಹೇಳ್ತೀನಿ, ಉಪ್ಪಿನ ದೀಪನ ಏನಕ್ಕೆ ಹಚ್ಚಬೇಡಿ ಅಂತ ಹೇಳಿದೆ ಅಂತಂದ್ರೆ, ಎಲ್ಲರಿಗೂ ಉಪ್ಪಿನ ದೀಪ ಹಚ್ಚೋದ್ರಿಂದ ಒಳ್ಳೇದಾಗಲ್ಲ. ಯಾಕಂತಂದ್ರೆ ನನ್ನ ಹೆಸರೇ ಬೇರೆ, ನಿಮ್ಮ ಹೆಸರೇ ಬೇರೆ, ನೀವಿರುವಂಥ ಜೀವನ ಶೈಲಿ ಬೇರೆ, ನಾನಿರುವಂಥ ಜೀವನ ಶೈಲಿ ಬೇರೆ, ನನ್ನ ರಾಶಿಗಳು ಬೇರೆ, ಎಲ್ಲ ಬೇರೆ ಅಲ್ವಾ? ನಾನು ಹುಟ್ಟಿರೋ ಗಳಿಗೆ ಆಗಿರ್ಬೋದು, ನನ್ನ ರಾಶಿ ಆಗಿರ್ಬೋದು, ನನ್ನ ಜೀವನ ಮಾಡ್ತಾ ಇರೋದಾಗಿರ್ಬೋದು, ಎಲ್ಲವೂ ಬೇರೆ ಆಗಿರೋದ್ರಿಂದ ಈಗ ನನಗೆ ಉಪ್ಪಿನ ದೀಪ ಹಚ್ಚೋದ್ರಿಂದ ಸಕ್ಸಸ್ ಕಾಣಿಸ್ತಾ ಇದೆ ಜೀವನದಲ್ಲಿ, ಲಕ್ಷ್ಮಿ ಒಲಿತಾ ಇದ್ದಾಳೆ, ನನ್ನ ಜೀವನದಲ್ಲಿ ಇರುವಂಥ ಕಷ್ಟಗಳೆಲ್ಲ ಪರಿಹಾರ ಆಯಿತು ಅಂತಂದರೆ ಅದು ನಿಮ್ಮ ಜೀವನದಲ್ಲೂ ಆಗಬೇಕು ಅಂತ ಏನಿಲ್ಲ. ಉಪ್ಪಿನ ದೀಪ ಹಚ್ಚಬೇಕು ಅಂತಂದರೆ ನೀವೆಲ್ಲರ ಹತ್ರನೂ ಕೇಳಿ ವಿಚಾರಿಸಿ ನಂತರ ಹಚ್ಚಬೇಕು. ಇದರಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗ್ಬೋದು. ನಮ್ಮ ಮಮ್ಮಿಗೆ ನಾನು ಹೇಳ್ತೀನಿ, ನಮ್ಮ ಮಮ್ಮಿಗೆ ಆರೋಗ್ಯದಲ್ಲಿ ಸಾಕಷ್ಟು ವೇರಿಯೇಷನ್ಸ್ನ ನೋಡ್ಬಿಟ್ಟಿದ್ದೀವಿ. ಸೊ ಉಪ್ಪಿನ ದೀಪ ಹಚ್ಚೋದಕ್ಕೆ ಶುರು ಆದಮೇಲೆ ಇನ್ನೂ ಜಾಸ್ತಿ ಆಗೋಯ್ತು. ಹೀಗೆ ಒಬ್ರನ್ನ ಕೇಳಾದ್ಮೇಲೆ ಅವ್ರು ಹೇಳಿದ್ದು, ಉಪ್ಪಿನ ದೀಪ ನಿಮಗೆ ಬರೋದಿಲ್ಲ, ನಿಮ್ಮ ಮನೆಗೆ ಬರೋದಿಲ್ಲ, ಉಪ್ಪಿನ ದೀಪ ಹಚ್ಚೋದನ್ನ ಇವಾಗಲೇ ನಿಲ್ಲಿಸಿ, ನೀವು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ, ಲಕ್ಷ್ಮಿಗೆ ಅದ್ದೂರಿಯಾಗಿ ಅಲಂಕಾರ ಮಾಡಿ, ನಿಮ್ಮ ಕೈಯಿಂದ ಹೆಂಗಾಗುತ್ತೋ ಹಾಗೆ ಅಲಂಕಾರ ಮಾಡಿ ಪೂಜೆನ ಮಾಡಿ, ಭಕ್ತಿ ನಿಷ್ಠೆಯಿಂದ ಮಾಡಿ. ಅದನ್ನ ಬಿಟ್ಟು ಉಪ್ಪಿನ ದೀಪ ಹಚ್ಚೋದಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ನಿಮ್ಮ ರಾಶಿ ಫಲಕ್ಕೆ ಉಪ್ಪಿನ ದೀಪ ಬರೋದಿಲ್ಲ. ಸೊ ಹಾಗಾಗಿ ಇದರಿಂದ ಅನುಕೂಲ ಆಗೋದಕ್ಕಿಂತ ಜಾಸ್ತಿ ಅನಾನುಕೂಲನೇ ಜಾಸ್ತಿ ಅಂತ ಹೇಳಿದ್ರು. ಸೊ ಅವತ್ತಿಗೆ ಬಿಟ್ಬಿಟ್ವಿ, ಉಪ್ಪಿನ ದೀಪ ಹಚ್ಚೋದನ್ನ ಬಿಟ್ಬಿಟ್ವಿ. ಬಟ್ ನಾವು ಯೂಟ್ಯೂಬಲ್ಲಿ ನೋಡಿ ಉಪ್ಪಿನ ದೀಪ ಹಚ್ಚೋದ್ರಿಂದ ಏನೋ ಚೇಂಜಸ್ ಆಗುತ್ತೆ ಅಂತ ಮಾಡಿದ್ವಿ. ಬಟ್ ನಮಗೆ ನಮ್ಮ ಫ್ಯಾಮಿಲಿಯಲ್ಲಿ ರಾಶಿ ಫಲ ಯಾವುದಕ್ಕೂ ಹೊಂದಾಣಿಕೆ ಆಗದೆ ಇರೋ ಕಾರಣ ಉಪ್ಪಿನ ದೀಪನ ಹಚ್ಚೋದು ಬಿಟ್ವಿ. ಹಾಗೆ ನೀವು ಕೂಡ ಯೂಟ್ಯೂಬಲ್ಲಿ ನೋಡ್ತೀರಾ, ನಾವು ಹಚ್ಚಿದ್ರೆ ನಮಗೂ ಸರಿ ಹೋಗ್ಬೋದು ಅಂತ ಮಾಡ್ತೀರಾ. ನೀವು ಶ್ರದ್ಧೆ ಭಕ್ತಿಯಿಂದನೇ ಉಪ್ಪಿನ ದೀಪ ಎಲ್ಲ ಹಚ್ಚೋದನ್ನ ಶುರು ಮಾಡ್ತೀರಾ. ಬಟ್ ಅದು ರಿವರ್ಸ್ ಆಗುತ್ತೆ ನಮಗೇನೆ, ಎಲ್ಲ ರಾಶಿಯವ್ರಿಗೂ ಆಗಿ ಬರೋದಿಲ್ಲ. ಇದನ್ನು ನೀವು ಗೊತ್ತಿರೋರನ್ನ ಕೇಳಿ ನೋಡಿ. ಯಾಕಂತಂದರೆ ನಾವು
ವಿಚಾರಿಸಿ ಎಲ್ಲ ನಿಲ್ಸಿರೋದ್ರಿಂದ ನಿಮಗೆ ಡೌಟ್ ಇತ್ತು ಅಂತಂದರೆ ಗೊತ್ತಿರೋರ ಹತ್ರ ಕೂತು ಮಾತಾಡಿ, ದೊಡ್ಡವ್ರ ಹತ್ರ ಅಲ್ಲ, ಇದ್ರ ಬಗ್ಗೆ ತಿಳ್ಕೊಂಡಿರೋರ ಹತ್ರ ಕೂತು ಮಾತಾಡಿ ನಂತರ ನೀವು ಹಚ್ಚೋದಕ್ಕೆ ಶುರು ಮಾಡಿ. ನಿಮ್ಮ ರಾಶಿಗೆಲ್ಲ ಹೊಂದಾಣಿಕೆ ಆಗ್ತಿದೆ, ಉಪ್ಪಿನ ದೀಪ ಹಚ್ಚೋದ್ರಿಂದ ನಿಮಗೆ ಒಳ್ಳೇದಾಗುತ್ತೆ ಅನ್ನೋ ಹಾಗಿದ್ರೆ ಮಾತ್ರ ಕೇಳಿ ವಿಚಾರಿಸಿ ಮಾಡಿ. ಇಲ್ಲ ಅಂತಂದರೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ. ಉಪ್ಪಿನ ದೀಪ ಹಚ್ಚಿ ಅವರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಂಡಿರೋರು ಅನಿಸಿಕೆಗಳನ್ನು ಕೂಡ ಹೇಳಿದ್ದಾರೆ. ಅದನ್ನ ಹಚ್ಚಿ ಏನೆಲ್ಲ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಕೂಡ ತುಂಬ ಜನ ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದಾರೆ. ಹೋಗಿ ಒನ್ ಟೈಮ್ ಚೆಕ್ ಮಾಡಿ. ಉಪ್ಪಿನ ದೀಪ ಹಚ್ಚೋದ್ರಿಂದ ಸಾಕಷ್ಟು ಜನಕ್ಕೆ ಒಳ್ಳೆಯದಾಗುತ್ತೆ, ಸಾಕಷ್ಟು ಜನಕ್ಕೆ ಅನಾರೋಗ್ಯದ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಡುತ್ತೆ. ಈ ಥರ ಪ್ರಾಬ್ಲಮ್ಸ್ಗಳೆಲ್ಲ ಶುರುವಾಗುತ್ತೆ. ಬಟ್ ನೀವು ಒಂದು ವಿಡಿಯೋ ನೋಡಿ ಮಾಡೋದಕ್ಕಿಂತ ಅದ್ರ ಬಗ್ಗೆ ವಿಚಾರಿಸ್ಬಿಟ್ಟು ನಿಮ್ಗೆ ಬರುತ್ತಾ, ನಿಮ್ಮ ರಾಶಿ ಫಲಕ್ಕೆ ಬರುತ್ತಾ, ನಿಮ್ಮ ಮನೆಗೆ ಬರುತ್ತಾ, ಇದನ್ನೆಲ್ಲ ಕೇಳಿಕೊಂಡು ನೀವು ಉಪ್ಪಿನ ದೀಪನ ಹಚ್ಚೋಕ್ಕೆ ಶುರು ಮಾಡಿದ್ರೆ ತುಂಬಾ ಒಳ್ಳೆಯದು. ಗೊತ್ತಿಲ್ಲದೇನೆ ಯಾರು ಶುರು ಮಾಡಬೇಡಿ. ಸೊ ಇದು ನಮಗಾಗಿರುವಂಥ ಅಭಿಪ್ರಾಯನ, ನಮಗಾಗಿರುವಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಆದಷ್ಟು ಶೇರ್ ಮಾಡಿ. ಯೂಸ್ಫುಲ್ ಆದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.